ನಾಡು. ಇದು ಕನ್ನಡಿಗರ ನಾಡಿಮಿಡಿತ. ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಬರುವ ಜನವರಿ 4ರಿಂದ 13ರ ತನಕ ಅಂದರೆ 10 ದಿನಗಳ ಕಾಲ ಬಳ್ಳಾರಿ ನಗರದ ಪ್ರತಿಷ್ಠಿತ ರಾಘವ ಕಲಾಮಂದಿರದಲ್ಲಿ ಪ್ರತಿದಿನ ಸಂಜೆ 5:45ರಿಂದ 8:15 ತನಕ ವಿವೇಕ ಲೀಲಾಮೃತ ಅನ್ನುವಂತಹ ವಿಚಾರದ ಕುರಿತಂತೆ ಉಪನ್ಯಾಸ ಮಾಲಿಕೆಯನ್ನು ನಡೆಸಿಕೊಡಲಿದ್ದಾರೆ. ಕಾರ್ಯಕ್ರಮದ ಆರಂಭದಲ್ಲಿ ಬಳ್ಳಾರಿಯ ಸುಪ್ರಸಿದ್ಧ ಸಂಗೀತ ಕಲಾವಿದರಿಂದ ವಿವೇಕ ಭಕ್ತಿ ಸಂಗೀತ ಕಾರ್ಯಕ್ರಮ ಕೂಡ ನಡೆಯಲಿದೆ. ಈ ಸಂದರ್ಭದಲ್ಲಿ ನಾನು ತಮ್ಮ ಮೂಲಕ ವಿನಂತಿ ಮಾಡೋದೇನಂತಂದರೆ, ಬಳ್ಳಾರಿ ನಗರ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷವಾಗಿ ವಿದ್ಯಾರ್ಥಿ ಯುವಜನರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ನಿರಂತರವಾಗಿ 10 ದಿನಗಳ ಕಾಲ ಇಲ್ಲಿರುವಂತಹ ಒಂದು ಸುಸಂದರ್ಭವನ್ನು ಸದುಪಯೋಗಪಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ನಮ್ಮ ಬಳ್ಳಾರಿಯನ್ನು ಮತ್ತು ದೇಶವನ್ನು ಕಟ್ಟಬಹುದು ಒಂದು ಹಿನ್ನೆಲೆಯಲ್ಲಿ ನಿರ್ಭಯಾನಂದ ಸರಸ್ವತಿ ಅವರನ್ನು ನಾವು ಕರೆದಿದ್ದೇವೆ. ನಮ್ಮ ಕರೆಗೆ ಹೋಗೊಟ್ಟು ಅವರು ಇಲ್ಲಿಗೆ ಬರಲಿಕ್ಕೆ ತುಂಬ ಉತ್ಸಾಹಕರಿದ್ದಾರೆ. ಸೊ ಅವರು ಒಂದು ಸಲ ಎರಡು ಸಲ ಅವರನ್ನು ಕೇಳಿದರೆ ಯುವಕರು ಖಂಡಿತವಾಗಿ ಅವರ ದಾರಿಯಲ್ಲಿ ನಡ್ಕೊಂಡು ಹೋಗ್ಲಿಕ್ಕೆ ಮುಂದೆ ಬರ್ತಾರೆ. ಸೊ ನಮ್ಮ ಒಂದು ಇನ್ನೊಂದು ಉದ್ದೇಶ ಏನಂದರೆ ಯುವಕರಲ್ಲಿ ಬದಲಾವಣೆ ತರಬೇಕು. ಮುಖ್ಯವಾಗಿ ನಮ್ಮ ಈ ಪ್ರೋಗ್ರಾಮ್ ಏನಿದೆ 10 ದಿವಸದ್ದು, ಯುವಕರನ್ನು ಆದಷ್ಟು ಜನನ ನಮ್ಮ ಪ್ರೋಗ್ರಾಮ್ಗೆ ತರೋರಲ್ಲಿ ಎಲ್ಲರೂ ಪತ್ರಕರ್ತರು ಎಲ್ಲರೂ ಸೇರಿ ಒಂದು ಬದಲಾವಣೆ ಅಂದರೆ ಇವಾಗಿನ ಜನರೇಷನಲ್ಲಿ ಎಷ್ಟೊಂದು ಬೇರೆ ಗಮ್ಯದಲ್ಲಿ ನಡೀತಾ ಇದ್ದಾರೆ. ಅಂದರೆ ತಾಯಿ ಮಕ್ಕಳು ತಂದೆ ತಾಯಿಯವರಿಗಾಗಲಿ ಅಥವಾ ಸಮಾಜದಲ್ಲಿ ಏನು ನಡಿಬೇಕು ಆ ಥರ ನಡೆದುಕೊಳ್ತಾ ಇಲ್ಲ. ಅಂದರೆ ವ್ಯಾಲ್ಯೂ ಸಿಸ್ಟಮ್ಸ್ ಕಡಿಮೆ ಆಗಿದೆ. ಆ ವ್ಯಾಲ್ಯೂ ಸಿಸ್ಟಮ್ಸ್ನ ಮತ್ತೆ ರೀಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇವಾಗ ನಮ್ಮ ಒಂದು ಏಜ್ ಗ್ರೂಪ್ ತೊಗೊಂಡ್ರೆ ಇವಾಗಿನ ಏಜ್ ಗ್ರೂಪ್ಗೆ ಭಾಳಷ್ಟು ವ್ಯತ್ಯಾಸ ಇದೆ. ಆಲ್ಮೋಸ್ಟ್ ಒಂದು ಜನ್ರೇಷನ್ ವ್ಯತ್ಯಾಸ ಇದೆ. ಅದನ್ನು ಗ್ಯಾಪ್ ಫಿಲ್ ಮಾಡಬೇಕಂತೇಳಿ ಒಂದು ಮುಖ್ಯ ಉದ್ದೇಶ ಇದೆ. ಸೊ ತಾವು ದಯವಿಟ್ಟು ಆದಷ್ಟು ಯುವಕರನ್ನು ಈ ಪ್ರೋಗ್ರಾಮ್ಗೆ ಬರಂಗೆ ಡೈರೆಕ್ಟ್ ಮಾಡಿದರೆ ತುಂಬ ಸಕ್ಸಸ್ ಆಗುತ್ತೆ. ಇದರ ಪ್ರತಿಫಲ ಅವ್ರಿಗೆ ಸಿಗುತ್ತೆ. ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡ್ಬೋದು. ಇದರಿಂದ ಸಾಕ್ತಾ ಇದ್ದೀವಿ ಹೋಲ್ಡಿಂಗ್ಸ್. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ನಾವು ಹೇಳಿದಾಗ ಯುವಕರನ್ನು ಟಾರ್ಗೆಟ್ ಮಾಡ್ಬೇಕಂದ್ರೆ ಇವೆಲ್ಲ ಔಟ್ಡೇಟೆಡ್. ಸೋಷಿಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾನ ಹೈರ್ ಮಾಡಿಕೊಂಡು ಅದರಲ್ಲಿಂದ ಪುಷ್ ಮಾಡ್ಬೇಕಂತ ಈ ಸಲ ಫಸ್ಟ್ ಟೈಮ್ ಟಾರ್ಗೆಟ್ ಮಾಡಿದ್ದೀವಿ. ಅದರಲ್ಲಿಂದನೂ ಆ ಡಿಜಿಟಲ್ ಮೀಡಿಯಾಲಿಂದ ಪರ್ಟಿಕ್ಯುಲರ್ ಏಜ್ ಗ್ರೂಪಿಗೆ ಟಾರ್ಗೆಟ್ ಮಾಡಿ ಪುಷ್ ಮಾಡಿದರೆ ಅಟ್ಲೀಸ್ಟ್ ಅದರಲ್ಲಿ ಯಾರಿಗಾದರೂ ಸ್ವಲ್ಪ ಇದ್ರೆ ಬರ್ಬೋದು ಅಂತ ಶಾಲಾ ಕಾಲೇಜ್. ಈಗ ಆ ಕಡೆ ವರ್ಷ 2023ರಲ್ಲಿ 24ರಲ್ಲಿ ಮತ್ತು 24ರಲ್ಲಿ ಸಿರುಗುಪ್ಪ, ಸಂಡೂರು ಮತ್ತು ಕಂಪ್ಲಿಗಳು ಆಯೋಜನೆ ಮಾಡಿದ್ವಿ. ಈ ಸಲ ಮತ್ತೆ ಬಳ್ಳಾರಿಯಲ್ಲೇ ಮಾಡ್ತಾಯಿದ್ವಿ. ಹಾಗಾಗಿ ಕಂಟಿನ್ಯೂಸ್ 10 ದಿವಸ ಒಂದು ಪ್ರವಚನ ಆದಾಗ ಅವರ ಭಾವಧಾರೆಗಳು ಜನರಿಗೆ ಮುಟ್ತವೆ. ವಿಶೇಷವಾಗಿ ನಮ್ಮ ಇನ್ನೊಂದು ನಾನು ಇನ್ನು ಹೇಳೋದಿಲ್ಲ, ಅವ್ರು ಹೇಳಿದ್ದಾರೆ. ನಾವು ಒಂದು ವಿಷಯ ಹೊಸ ವಿಚಾರ ಏನು ಹೇಳ್ಬೇಕಂದ್ರೆ, ಈಗ ನಮ್ಮದು ಬಳ್ಳಾರಿ ರಾಮಕೃಷ್ಣ ವಿವೇಕಾನಂದ ಕೇಂದ್ರ ಇದೆಯಲ್ಲ, ಅಲ್ಲಿ ಸಂಸಾರಸ್ಥರು ಕೂಡಿ ನಡೆಸ್ಕೊಂಡು ಹೋಗಿರ್ತಕ್ಕಂಥ ಅದು ಒಂದು ಆಶ್ರಮ. ಈಗ ಇನ್ನು ಮುಂದೆ ಬೇಲೂರು ಮಠ ಅಂದರೆ ಕಲ್ಕತ್ತಾದ ಸ್ವಾಮಿ ವಿವೇಕಾನಂದರು ಏನು ಸ್ಥಾಪನೆ ಮಾಡಿದ್ರಲ್ಲ ರಾಮಕೃಷ್ಣ ಮಿಷನ್ನು, ಅದಕ್ಕೆ ಹ್ಯಾಂಡ್ ಓವರ್ ಆಗ್ತಾಯಿದೆ. ಆ ಪ್ರಕ್ರಿಯೆ ಜಾರಿಯಲ್ಲಿದೆ. ಮೋಸ್ಟ್ಲಿ ನಾಳೆ ಮಾರ್ಚ್ ಅಷ್ಟೊತ್ತಿಗೆ ಅವ್ರು ಹ್ಯಾಂಡ್ ಓವರ್ ಆಗ್ತಾರೆ. ಅಲ್ಲಿಂದ ಅದಾದ ನಂತರ ಕಂಟಿನ್ಯೂಸ್ ಆಗಿ ಬಳ್ಳಾರಿಯಲ್ಲಿ ಒಂದು 2-3 ಸ್ವಾಮೀಜಿಗಳು ಇರ್ತಾರೆ. ಅಲ್ಲಿಂದ ಈ ಭಾವಧಾರೆ ಕಂಟಿನ್ಯೂಸ್ ಆಗಿ ಬಳ್ಳಾರಿಯಲ್ಲಿ ಜರುಗ್ತಾ ಇರ್ತದೆ. ಅದಲ್ಲದೆ ಈ ಥರದ ಪ್ರೋಗ್ರಾಮ್ಗಳು ಪಬ್ಲಿಕ್ ಆಗಿ ಕೂಡ ಮಾಡ್ತಾ ಇರ್ತೇವೆ. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.